ಹೇಳಿ ಅಂತ ಹೇಳಿ. ಹಾಂ. ಸರ್ ನಿನ್ನೆ ಕಾರ್ಪೊರೇಷನ್ ಸರ್ಕಲ್ ಆಟೋ ಒಬ್ಬ ವ್ಯಕ್ತಿ ತೀರೋದ್ರಲ್ಲ. ಕೃಷ್ ಕೃಷ್ಣ ಬೈರೇಗೌಡರು ಹೇಳಿದ್ರು ಫುಟ್ಪಾತ್ನ ತೆರವು ಮಾಡಿ ಎಲ್ಲ ಕ್ಲೀನ್ ಆಗುತ್ತೆ, ಸಾರ್ವಜನಿಕರು ನೆಮ್ಮದಿಯಾಗಿ ಓಡಾಡ್ತಾರೆ, ಯಾವುದೇ ಆ ಥರ ತೊಂದರೆ ಆಗಲ್ಲ ಅಂದರು. ಈ ಎಲೆಕ್ಟ್ರಿಕ್ ಬಸ್ಸು ಬಂದಾಗಲಿಂದಲೂ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಚಾಲಕರು ಹೆವಿ ಸ್ಪೀಡ್ ಹೋಗ್ತಾರೆ. ಈಗ ಇನ್ನೊಂದು, ಈಗ ಈಗ ಈ ನಾಗರಬಾವಿ ರೋಡ್ ಇದೆಯಲ್ಲ, ನಾಯಂಡಹಳ್ಳಿ ಸಿಗ್ನಲ್ಲಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ರೋಡಿಂದ ಗೊರಗುಂಟೆಪಾಳ್ಯ ಕಡೆ ಬಂದರೆ ಹೆವಿ ಸ್ಪೀಡಾಗಿ ಬರ್ತಾರೆ ಎಲೆಕ್ಟ್ರಿಕ್ ಬಸ್ಗಳು. ಆಮೇಲೆ ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕಾದ್ರು ಅಷ್ಟೇ ಹೆವಿ ಸ್ಪೀಡಾಗಿ ಹೋಗ್ತಾರೆ ಆ ರೋಡ್ಗಳಲ್ಲಿ. ನೀವು ಬೈರತಿ ಸುರೇಶ್ ಸರ್ ಅವರೇ, ನೀವು ಸಾರಿಗೆ ಸಚಿವರಾಗಿದ್ದೀರಲ್ಲ, ಸ್ಪೀಡ್ ಎಷ್ಟು ಹೋಗ್ತಾಯಿದೆ ಅದನ್ನು ಚೆಕ್ ಮಾಡಬೇಕಲ್ವ ನೀವು, ಯಾವ ಥರ ಕಂಡೀಷನ್ ಇದೆ ಗಾಡಿ ಅಂತ ಅದನ್ನು ನೀವು ಚೆಕ್ ಮಾಡಿ ಈ ಸಾರ್ವಜನಿಕರಿಗೆ ಯಾವುದೇ ಥರ ಆಕ್ಸಿಡೆಂಟ್ ಆಗಲಿಲ್ದೆ ನೀವು ಕ್ರಮ ವಹಿಸಿ. ಪ್ರತಿ ತಿಂಗಳು ಒಂದೊಂದು ಜೀವ ಹೋಗ್ತಾಯಿದೆ ಅಂದರೆ ಯಾರು ಅದಕ್ಕೆ ಸಮಂಜಸ ಕೊಡ್ತೀರಾ? ಅವರು ನಿಮ್ಮಂಗೆ ಹೆಂಡ್ತಿ ಮಕ್ಕಳು ಎಲ್ಲ ಇರಲ್ವ ಸರ್? ಅದ್ರ ಬಗ್ಗೆ ಕಾನೂನಲ್ಲಿ ನೀವು ನೋಡಿ ಅದನ್ನು ಸರಿಪಡಿಸಿ.